ರೈತರಿಗೆ ಒಂದು ಗುಡ್ ನ್ಯೂಸ್ ಇದೆ. PM ಕಿಸಾನ್ 2,000 ರೂಪಾಯಿ ನಿಮ್ಮ ಖಾತೆಗೆ ಬಂದಾಗಿದೆ. ರೈತರೇ ಗಮನಿಸಿ, ನಿಮ್ಮ ಖಾತೆಗೆ 2,000 ಬರಬೇಕಿತ್ತು, ಆದ್ರೆ ಇನ್ನೂ ಬಂದಿಲ್ವಾ? ಹಾಗಾದ್ರೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ. PM ಕಿಸಾನ್ ಹಣ ಎಲ್ರಿಗೂ ಬರೋದಿಲ್ಲ. ಈ 5 ತಪ್ಪು ಮಾಡಿದ್ರೆ ನಿಮ್ಮ ಕಂತು ಸ್ಟಾಪ್ ಆಗ್ಬೋದು. 41 ಲಕ್ಷ ಕರ್ನಾಟಕದ ರೈತರಿಗೆ ಭರ್ಜರಿ ಸಿಹಿ ಸುದ್ದಿ ಸಿಕ್ಕಿದೆ. ಆದ್ರೆ ಈ ದಾಖಲೆಗಳು ಇಲ್ಲ ಅಂತಂದ್ರೆ 1 ರೂಪಾಯಿ ಕೂಡ ಸಿಗಲ್ಲ. ಹಾಗಾದ್ರೆ ನಿಮ್ಮ ಹೆಸರು ಈ ಪಟ್ಟಿಯಲ್ಲಿದೆಯಾ? ಇನ್ನೂ ಹಣ ನಿಮಗೆ ಬಂದಿಲ್ಲ ಅಂತಂದ್ರೆ ಕಾರಣ ಏನು? ಏನ್ ತಪ್ಪಾಗಿದೆ? ಈಗ ಸದ್ಯಕ್ಕೆ ನೀವು ಏನ್ ಮಾಡಬೇಕು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಗಾಗಿ ಅಪ್ಡೇಟ್ ನಿಮ್ಮ ತನಕ ತಲುಪಬೇಕು ಅಂತಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದೇಶದ ಕೋಟ್ಯಾಂತರ ರೈತರು ಕಾಯ್ತಾ ಇದ್ದಂತ ಕ್ಷಣ ಕೊನೆಗೂ ಬಂದಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕಂತಿನ ಹಣ 23ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸ್ನೇಹಿತರೆ. ದೇಶದಾದ್ಯಂತ ಲಕ್ಷಾಂತರ ರೈತರ ಖಾತೆಗೆ ನೇರವಾಗಿ 2,000 ರೂಪಾಯಿ ಜಮೆ ಕೂಡ ಆಗಿದೆ. ಸೊ ಈ ವಿಡಿಯೋದಲ್ಲಿ ನಿಮಗೆ PM ಕಿಸಾನ್ ಹಣ ಯಾವಾಗ ಜಮೆ ಆಯ್ತು, ಕರ್ನಾಟಕದ ಎಷ್ಟು ರೈತರಿಗೆ ಈ ಲಾಭ ಸಿಕ್ಕಿದೆ, ನಿಮ್ಮ ಹೆಸರು ಈ ಫಲಾನುಭವಿಗಳ ಪಟ್ಟಿಯಲ್ಲಿದೆಯಾ, ಹಣ ಬರದೇ ಇದ್ರೆ ಕಾರಣ ಏನು, ಯಾರು ಈ ಯೋಜನೆಗೆ ಅರ್ಹರು, ಸೊ ಸದ್ಯಕ್ಕೆ ನಿಮ್ಗೆ ಹಣ ಬಂದಿಲ್ಲ ಅಂತಂದ್ರೆ ಈ ಕೂಡಲೇ ನೀವು ಏನ್ ಮಾಡಬೇಕು, ಇವೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಸಾಕಷ್ಟು ಮಾಹಿತಿ ಸಿಗುತ್ತೆ. ಸೊ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ದೇಶದ ರೈತರಿಗೆ ಪ್ರತಿ ವರ್ಷ 6,000 ರೂಪಾಯಿಗಳ ಆರ್ಥಿಕ ನೆರವನ್ನ ನೀಡಲಾಗ್ತಾ ಇದೆ. ಸೊ ಈ ಮೊತ್ತವನ್ನ 3 ಸಮಾನ ಕಂತುಗಳಲ್ಲಿ ಅಂದ್ರೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿಗಳಂತೆ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡಲಾಗ್ತಿತ್ತು. ಹೌದಾ? ಸೊ 22ನೇ ಕಂತು ಎಲ್ರಿಗೂ ಕೂಡ ಸಿಕ್ಕಿದೆ, ಕೆಲವೊಂದಷ್ಟು ರೈತರಿಗೆ ಸಿಕ್ಕಿಲ್ಲ. ಈ ಬಾರಿ ಬಿಡುಗಡೆಯಾದಂತಹ ಕಂತಿನ ಹಣವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಹುಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಬಿಡುಗಡೆಯನ್ನ ಮಾಡಿರುವಂತದ್ದು ಸ್ನೇಹಿತರೆ. ಈ ಒಂದು ವಿಶೇಷ ಕಾರ್ಯಕ್ರಮವನ್ನ PM ಕಿಸಾನ್ ಉತ್ಸವ ಅಂತ ಆಚರಿಸಲಾಗಿತ್ತು. ಸೊ ಕರ್ನಾಟಕ ರಾಜ್ಯದ ವಿಚಾರಕ್ಕೆ ಬಂದ್ರೆ ರಾಜ್ಯದ ಒಟ್ಟು 41,54,000ಕ್ಕೂ ಹೆಚ್ಚು ರೈತರಿಗೆ ಈ ಕಂತಿನ ಒಂದು ಬೆನಿಫಿಟ್ ಸಿಕ್ಕಿದೆ. ಸುಮಾರು 830 ಕೋಟಿ ರೂಪಾಯಿಗೂ ಅಧಿಕ ಹಣ ನೇರವಾಗಿ ರೈತರ ಖಾತೆಗೆ ಒಂದು ಜಮಾ ಆಗಿರುವಂತದ್ದು. ಈ ಒಂದು ಹಣ ಮುಂಗಾರು ಹಂಗಾಮಿನ ಕೃಷಿ ಚಟುವಟಿಕೆಗಳಿಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ. ಬಿತ್ತನೆ ಬೀಜ ಆಗಿರ್ಬೋದು, ರಸಗೊಬ್ಬರ ಆಗಿರ್ಬೋದು, ಕೀಟನಾಶಕಗಳ ಖರೀದಿಗಾಗಿರ್ಬೋದು, ಇವೆಲ್ಲದಕ್ಕೂ ಕೂಡ ರೈತರಿಗೆ ಯೂಸ್ ಆಗುತ್ತೆ. ಆದ್ರೆ ಮುಖ್ಯ ಪ್ರಶ್ನೆ, ನಿಮ್ಮ ಹೆಸರು ಈ ಫಲಾನುಭವಿಗಳ ಪಟ್ಟಿಯಲ್ಲಿದೆಯಾ? ಇದನ್ನ ಚೆಕ್ ಮಾಡಬೇಕು ಅಂತಂದ್ರೆ ಸಿಂಪಲ್, PM ಕಿಸಾನ್ ಅಧಿಕೃತ ವೆಬ್ಸೈಟ್ ನೀವು ಹೋಗಬೇಕಾಗತ್ತೆ. ಅಲ್ಲಿ ರಾಜ್ಯ, ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮವನ್ನ ಆಯ್ಕೆ ಮಾಡಬೇಕು. ಗೆಟ್ ರಿಪೋರ್ಟ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಊರಿನ ಎಲ್ಲಾ ಫಲಾನುಭವಿಗಳ ಪಟ್ಟಿಯನ್ನ ನೋಡಬಹುದು. ಆದ್ರೆ ಇಲ್ಲೊಮ್ಮೆ ಗಮನಿಸಬೇಕು, ಫಲಾನುಭವಿಗಳ ಪಟ್ಟಿಯಲ್ಲಿ ಹೆಸರು ಇದ್ರೆ ಮಾತ್ರ ಹಣ ಜಮೆ ಆಗೋದಿಲ್ಲ ಸ್ನೇಹಿತರೆ. ಒಂದಷ್ಟು ಷರತ್ತುಗಳನ್ನ ಕಡ್ಡಾಯವಾಗಿ ನೀವು ಫಾಲೋ ಮಾಡಬೇಕಾಗತ್ತೆ. ಸೊ ಮೊದಲನೇದಾಗಿ ಈ KYC ಕಂಪ್ಲೀಟ್ ಆಗಿರಬೇಕು. ಎರಡನೇದಾಗಿ ಆಧಾರ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು. ಮೂರನೇದಾಗಿ ಫ್ರೂಟ್ಸ್ ID ನೋಂದಣಿ ಮಾಡಿರಬೇಕಾಗತ್ತೆ. ಭೂಮಿ ದಾಖಲೆಗಳ ಪರಿಶೀಲನೆ ಕಂಪ್ಲೀಟ್ ಆಗಿರಬೇಕು. ಬ್ಯಾಂಕ್ ಖಾತೆ ವಿವರಗಳಲ್ಲಿ ಯಾವುದೇ ತಪ್ಪಿರಬಾರ್ದು. ಇವುಗಳಲ್ಲಿ ಯಾವುದಾದ್ರೂ ಒಂದು ಬಾಕಿ ಇದ್ರೂ ಕೂಡ ಹಣ ನಿಮ್ಮ ಖಾತೆಗೆ ಜಮಾ ಆಗದೆ ಇರಬಹುದು ಸ್ನೇಹಿತರೆ. ಇದು ಕೂಡ ರೀಸನ್ ಆಗಿರುತ್ತೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಹಲವಾರು ರೈತರಿಗೆ ಹಣ ಬಾರದೆ ಇರೋದಕ್ಕೆ ಮೇನ್ ರೀಸನ್ ಏನ್ ಗೊತ್ತಾ? ಲ್ಯಾಂಡ್ ಸೀಡಿಂಗ್ ಸಮಸ್ಯೆ ಸ್ನೇಹಿತರೆ. ಅಂದ್ರೆ ನಿಮ್ಮ ಭೂಮಿ ದಾಖಲೆಗಳು ಕಂದಾಯ ಇಲಾಖೆಯ ಡಿಜಿಟಲ್ ದಾಖಲೆಗಳೊಂದಿಗೆ ಲಿಂಕ್ ಆಗಿರಬೇಕು ಸ್ನೇಹಿತರೆ. ಒಂದು ವೇಳೆ ನಿಮ್ಮ ಸ್ಟೇಟಸ್ ನಲ್ಲಿ ಲ್ಯಾಂಡ್ ಸೀಡಿಂಗ್ ನೋ ಅಂತ ತೋರಿಸಿದ್ರೆ ತಕ್ಷಣ ಹತ್ತಿರದ ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಭೇಟಿ ಕೊಟ್ಟು ಅದನ್ನ ಸರಿಪಡಿಸ್ಕೊಳ್ಬೇಕು. ಇಲ್ಲ ಅಂತಂದ್ರೆ 2,000 ಹಣ ಬರದೇ ಇರಬಹುದು. ಇನ್ನೊಂದು ಮುಖ್ಯ ರೀಸನ್ ಏನ್ ಗೊತ್ತಾ? ಆದಾಯ ತೆರಿಗೆ ಪಾವತಿಸಿರೋರಾಗಿರ್ಬೋದು, ಸರ್ಕಾರಿ ನೌಕರರಾಗಿರ್ಬೋದು, ವೈದ್ಯರಾಗಿರ್ಬೋದು, ಇಂಜಿನಿಯರ್ಸ್ಗಳಾಗಿರ್ಬೋದು, ಸರ್ಕಾರ ನಿಗದಿಪಡಿಸಿರುವಂತ ಕೆಲವು ವರ್ಗದ ವೃತ್ತಿಪರರಿಗೆ PM ಕಿಸಾನ್ ಯೋಜನೆಯ ಲಾಭ ಸಿಗೋದಿಲ್ಲ. ಹೀಗಾಗಿ ನಿಮ್ಮ ದಾಖಲೆಗಳು ಸರಿಯಾಗಿದೆಯಾ ಅನ್ನೋದನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಸೊ ಇದು ಕೂಡ ರೀಸನ್ ಆಗಿರುತ್ತೆ. ಅಂಡ್ ಇನ್ನೊಂದು ರೀಸನ್ ಹೇಳಲೇಬೇಕು, ಅನೇಕ ರೈತರು ತಮ್ಮ ಮೊಬೈಲ್ ನಂಬರ್ ಅನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಾದ್ಮೇಲೆ PM ಕಿಸಾನ್ ದಾಖಲೆಯಲ್ಲಿ ಅಪ್ಡೇಟ್ ಮಾಡೋದನ್ನ ಮರ್ತು ಬಿಟ್ಟಿದ್ದಾರೆ. ಸೊ ಇದರಿಂದ OTP ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು. ಈ KYC ಮಾಡುವಾಗ ತೊಂದರೆ ಎದುರಾಗಬಹುದು.
ಅದರಿಂದ ನಿಮ್ಮ ಮೊಬೈಲ್ ನಂಬರ್ ಬದಲಾಗಿದ್ರೆ, ನೀವು ಚೇಂಜ್ ಮಾಡಿದರೆ ತಕ್ಷಣ ಆ ದಾಖಲೆಗಳನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಇಲ್ಲ ಅಂತಂದರೆ ಪಿ ಎಂ ಕಿಸಾನ್ ದುಡ್ಡು ಬರೋದಿಲ್ಲ. ಸೊ ಹಾಗಾಗಿ ಇಷ್ಟೂ ಕೂಡ ರೀಸನ್ ಆಗಿರುತ್ತೆ. ಸೊ ಪಿ ಎಂ ಕಿಸಾನ್ ಯೋಜನೆ ಆರಂಭ ಆದಾಗಿನಿಂದಲೂ ಕೂಡ ಲಕ್ಷಾಂತರ ರೈತ ಕುಟುಂಬಗಳಿಗೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗ್ತಾ ಇದೆ. ಸೊ ರೈತರಿಗೆ ಕೃಷಿ ಕೆಲಸಗಳ ಆರಂಭದಲ್ಲೇ ಹಣ ಸಿಗೋದ್ರಿಂದ ಬಡ್ಡಿಗೆ ಸಾಲ ಮಾಡುವಂಥ ಅವಶ್ಯಕತೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಸಾಲ ಸೂಲ ಹೇಗೂ ಮಾಡಲೇಬೇಕು, ಬಟ್ ಇದೊಂದು ಸ್ವಲ್ಪ ಹಣ ಬಂತು ಅಂತಂದರೆ ಹೆಲ್ಪ್ಫುಲ್ ಆಗುತ್ತೆ ಅಲ್ವಾ. ಸೊ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡೋದಕ್ಕೆ ರೈತರಿಗೆ ಮೊದಲೇ ಹಣದ ಅವಶ್ಯಕತೆ ಇರುತ್ತೆ. ನಾವು ಬೀಜ ಖರೀದಿ ಮಾಡಬೇಕು, ರಸಗೊಬ್ಬರಕ್ಕೆ ದುಡ್ಡು ಹಾಕಬೇಕು, ಕೀಟನಾಶಕ ಸಿಂಪಡಣೆ ಮಾಡಬೇಕು, ಅದಕ್ಕೂ ದುಡ್ಡು ಬೇಕು, ಕಾರ್ಮಿಕರ ವೆಚ್ಚ ಕೂಡ ಇರುತ್ತೆ. ಸೊ ಹಾಗಾಗಿ ಇಂತಹ ಒಂದು ಟೈಮಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಈ 2,000 ರೂಪಾಯಿ ಏನಿರುತ್ತೋ ಸಣ್ಣ ಮೊತ್ತದಂತೆ ಕಂಡ್ರೂ ಕೂಡ ರೈತರಿಗಂತೂ ಸಿಕ್ಕಾಪಟ್ಟೆ ಉಪಯೋಗಕ್ಕೆ ಬರುತ್ತೆ. ಅದರಲ್ಲೂ ಕೂಡ ಸಣ್ಣ ಆಗಿರ್ಬೋದು, ಅತಿ ಸಣ್ಣ ರೈತರು, ಚಿಕ್ಕ ಚಿಕ್ಕ ಒಂದು ಜಾಗದಲ್ಲಿ ಕೃಷಿ ಮಾಡುವಂಥ ರೈತರಿಗೆ ಈ ಹಣ ಸಮಯಕ್ಕೆ ಸಿಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ವೇಳೆ ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲಿ ಕಾಣಿಸದೇ ಇದ್ರೆ ಆತಂಕ ಪಡೋ ಅಗತ್ಯ ಇಲ್ಲ ಸ್ನೇಹಿತರೆ. ಏನು ಮಾಡಬೇಕು ನೀವೀಗ? ಸಿಂಪಲ್, ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ, ಕೃಷಿ ಇಲಾಖೆ ಕಚೇರಿ ಆಗಿರ್ಬೋದು ಅಥವಾ ಗ್ರಾಮ ಒನ್ ಕೇಂದ್ರಕ್ಕೂ ಕೂಡ ನೀವು ಭೇಟಿ ಕೊಟ್ಟು ಮಾಹಿತಿಯನ್ನು ಪಡಿಬೋದು. ಇಂಥ ದುಡ್ಡು ನನಗೆ ಬಂದಿಲ್ಲ, ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದೀನಿ, ಅಗತ್ಯ ದಾಖಲೆಗಳು ಇತ್ತು ಅಂತಂದರೆ ಅದನ್ನು ತಿದ್ದುಪಡಿ ಮಾಡಿಸ್ಕೊಳ್ಬೋದು ನೀವು ಅಲ್ಲಿ ಹೋಗಿ. ಸೊ ಪಿ ಎಂ ಕಿಸಾನ್ ಯೋಜನೆಯಡಿ ಹಣ ಪಡೆಯೋದಕ್ಕೆ ಸಾಮಾನ್ಯವಾಗಿ ಏನೇನು ದಾಖಲೆ ನೀವು ತಗೊಂಡು ಹೋಗಬೇಕಾಗತ್ತೆ ಅದನ್ನು ಕೂಡ ಹೇಳ್ತೀನಿ. ಸೊ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕು, ಎರಡನೇದಾಗಿ ಬ್ಯಾಂಕ್ ಪಾಸ್ಬುಕ್ ಬೇಕು, ಮೊಬೈಲ್ ನಂಬರ್ ಅನ್ನು ತಗೊಂಡೋಗಿ, ಹೊಸ ಮೊಬೈಲ್ ನಂಬರ್ ಇತ್ತು ಅಂತಂದ್ರೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ, ಪಹಣಿ ಬೇಕು, ಜೊತೆಗೆ ನಿಮ್ಮ ಫ್ರೂಟ್ಸ್ ಐ ಡಿ ಇರುತ್ತಲ್ಲ ಅದನ್ನು ತಗೊಂಡು ಹೋಗಬೇಕು. ಈ ದಾಖಲೆಗಳು ಸರಿಯಾಗಿದ್ರೆ ಕಂತಿನ ಹಣ ಪಡೆಯೋದಕ್ಕೆ ಯಾವುದೇ ಅಡ್ಡಿಗಳು ಬರೋದಿಲ್ಲ, ಯಾವುದೇ ಸಮಸ್ಯೆ ಆಗೋದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಇನ್ನೂ ಕೂಡ ದುಡ್ಡು ಬಂದಿಲ್ಲ ಅಂತಂದ್ರೆ ಹತ್ತಿರದ ಗ್ರಾಮವನ್ನು ಎಲ್ಲಾದರೂ ಹೋಗಿ. ಸೊ ಪಿ ಎಂ ಕಿಸಾನ್ ಯೋಜನೆಯ ಈ ಕಂತಿನ ಹಣ ಲಕ್ಷಾಂತರ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಒಂದು ದೊಡ್ಡ ಆರ್ಥಿಕ ಆಸರೆಯಾಗಿದೆ. ಸೊ ಮುಂಗಾರು ಹಂಗಾಮಿನ ಆರಂಭದಲ್ಲೇ ರೈತರಿಗೊಂದು ಗುಡ್ ನ್ಯೂಸ್, ಸಂತಸದ ಸುದ್ದಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಸ್ನೇಹಿತರೆ, ನಿಮಗೆ ದುಡ್ಡು ಬಂದಿದೆ ಅಂತಂದ್ರೆ ನೋ ಪ್ರಾಬ್ಲಮ್, ಕಂಟಿನ್ಯೂ ಆಗುತ್ತೆ. ದುಡ್ಡು ಬಂದಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಏನು ಸಮಸ್ಯೆ ಆಗಿದೆ ಅಂತ ಹೇಳ್ಕೊಂಡು. ಸೊ ಒಟ್ನಲ್ಲಿ ಹೇಳೋದಾದ್ರೆ ಪಿ ಎಂ ಕಿಸಾನ್ ಯೋಜನೆಯ ಈ ಒಂದು ಕಂತಿನ ಹಣ ಲಕ್ಷಾಂತರ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ದೊಡ್ಡ ಆರ್ಥಿಕ ಆಸರೆಯಾಗಿದೆ. ಸೊ ಮುಂಗಾರು ಹಂಗಾಮಿನ ಆರಂಭದಲ್ಲೇ ರೈತರಿಗೆ ಒಂದೊಳ್ಳೆ ಗುಡ್ ನ್ಯೂಸ್, ಸಂತಸದ ಸುದ್ದಿ ಅಂತ ಹೇಳ್ಬೋದು. ನಿಮಗೂ ಕೂಡ ಪಿ ಎಂ ಕಿಸಾನ್ ಹಣ ಜಮೆ ಆಗಿದ್ರೆ ಕಮೆಂಟ್ನಲ್ಲಿ ಹಣ ಬಂದಿದೆ ಅನ್ನುವಂಥದ್ದನ್ನ ಟೈಪ್ ಮಾಡಿ. ಹಣ ಬಂದಿಲ್ಲ ಅಂತಂದ್ರೆ ಅದನ್ನ ಕೂಡ ಮಿಸ್ ಮಾಡದೆ ಹೇಳಿ ನೀವು ಎಲ್ಲಿಯವರು ಅಂತ ಹೇಳ್ಕೊಂಡು. ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಸೊ ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.